ಅರ್ಧ ಚಾಪೆ. ಯಾರ್ದು? ಪಾಂಡವರು. ಊರಲ್ಲಿರುವಾಗ ಅರ್ಧ ಚಾಪೆ. ಈಗ ಕಾಡಿಗೆ ಹೋಗುವಾಗ ಬೇಡ ಹೊತ್ತು ಬಿಟ್ಟು ಆ ಎರಡು ವಸ್ತು ಹೇಳಿದ್ದು. ಅವಳು ಹೇಳಿದ್ದು ಅದಲ್ವಾ? ಕಾಡಿಗೆ ಹೋಗುವಾಗ ಬಿಟ್ಟು ಹೋಗಿದ್ದಾರಲ್ಲ ಅವರು. ಯಾವುದನ್ನು? ಒಂದು ನಿಮ್ಮ ತಂಗಿ ಸುಭದ್ರೆ. ಅದು ವಸ್ತುವೇ ನಿನಗೆ? ಹೌದು. ಮತ್ತೊಂದು ಅವಳ ಮಗ ಅಭಿಮನ್ಯು ಇಷ್ಟು ತಿನ್ನುತ್ತಾನಲ್ಲ, ಅದೇ ನನಗೆ ಮೊಸರು ಕೊಡಿ, ನನಗೆ ಹಾಲುಗಣ್ಣ. ಹೌದು, ನಿಮ್ದು ಹಾಲುಗಣ್ಣ. ಹೌದೌದು, ಅವ ತಿನ್ನುವುದು ಇಷ್ಟೆಷ್ಟು ತಿನ್ನುತ್ತಾನೆ. ಒಮ್ಮೆ ತಿನ್ನುವಾಗ ಇಷ್ಟು ಬೇಕು. ಮಕ್ಕಳು ತಿನ್ನಬೇಕು. ಮಕ್ಕಳು ತಿನ್ನುವಾಗ ಯಾರಾದ್ರೂ ಒಂದು ಹೆಣ್ಣು ಮಕ್ಕಳು ಹೀಗೆ ಹೇಳುವ ಕ್ರಮ ಉಂಟು. ಇದ್ದ ಆಸ್ತಿಯನ್ನು ಮಾರಿ ಮಕ್ಕಳಿಗೆ ತಿನ್ನಿಸ್ತಾರೆ ಕೆಲವು ಮಂದಿ. ಇವರು ತಿಂತಾರೆ ಮಕ್ಕಳು. ಅದಲ್ಲವೇ ಅವಳದೊಂದು ಹೊಟ್ಟೆಯ ಇಷ್ಟೆಷ್ಟು ತಿನ್ನುತ್ತಾಳೆ ಅವಳು. ನೀನು ತಿನ್ನುವಾಗ ಯಾರಾದ್ರೂ ಲೆಕ್ಕ ಹೇಳಿದ್ರೆ ನಿನಗೆ ಸಿಟ್ಟು ಬರ್ತದೆ ಇಲ್ವೋ? ಯಾರಾದ್ರೂ ಉಣ್ಣುವುದನ್ನು ತಿನ್ನುವುದನ್ನು ಲೆಕ್ಕ ಮಾಡುವುದನ್ನು. ನಾನು ನನ್ನ ಗಂಡನ ಮನೆಯಲ್ಲಿ ಕುಳಿತು ತಿನ್ನುವುದು. ಯಾರು ಕೇಳ್ತಾರೆ ನನ್ನನ್ನು? ಗಂಡನ ಮನೆಯಲ್ಲಿ ಆದ್ರೂ ತಿನ್ನುವುದು ಹೌದಲ್ಲ? ಇಷ್ಟಾಗಿ ಅವಳು ಹುಟ್ಟಿ ಬೆಳೆದ ಮನೆ, ಅದರ ಕುರಿತಾಗಿ ಈಗ ನೀನು ಹೀಗೆ ಮಾತಾಡಿ ಕಳಿಸ್ತೀರಲ್ವ ನೀವು ಸುಮ್ಮನೆ ಇರ್ತೀಯಲ್ವ? ಮೊನ್ನೆ ಬಂದಂತಹ ನೀನು ಒಂದು ಗೃಹ, ಅದು ಶಾಂತಿಯ ಆಗರವಾಗಿ, ಸಮಾಧಾನದ ತಾಣವಾಗಿ, ಸುಗಮವಾಗಿ ಗೃಹ ಕಲಾಪಗಳೆಲ್ಲ ಹೋಗ್ತಾ ಇರುವಾಗ ಏನೋ ಒಂದು ಸಮಸ್ಯೆ ಬಂತು ಅಂತ ಇಷ್ಟು ಉಗುರಿನಲ್ಲಿ ಚಿವುಟಿದ್ರೆ ಹೋಗುವುದನ್ನು ಅದನ್ನು ಹೆಮ್ಮರವಾಗಿ ಸುದ್ದಿಗಳು. ಮನೆಯೊಳಗಿನ ಹೆಣ್ಣು ಮಕ್ಕಳೆಲ್ಲ ಹೀಗೆ ಭಿನ್ನಾಭಿಪ್ರಾಯವನ್ನು ಹೊಂದಿ ಪರಸ್ಪರ ವಿಮುಖರಾದರೆ ಮತ್ತೆ ಮನೆ ನಡೆಸುವವರಿಗೆ ಎಷ್ಟು ಕಷ್ಟ ಅಂತ ಅವರಿಗೆ ಉಪವಾಸ ಮಲಗುದು ಯಾರು ಮಲಗುದು? ಅಲ್ವೋ? ಆದ್ದರಿಂದಲೇ ನೀನು ಹೇಳಿದ್ದೆ ಹೌದು, ಹೆಂಡತಿ ಎಲ್ಲ ಮಾತು ಕೇಳಬಾರ್ದು. ಕೇಳಿದ್ದೆ ಹೌದು ಅಂತಾದ್ರೆ ಮನೆ ಈಗ ಹೇಗುಂಟು ಆಗಿರುವುದಕ್ಕಿಲ್ಲ. ಈ ಪ್ರಕರಣಕ್ಕೂ ನಿನಗೇನಾದ್ರೂ ಸಂಬಂಧ ಉಂಟಾ? ಕೈಯಲ್ಲಿ ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದು ನಿನ್ನನ್ನು ಕೇಳಿಯ? ಅಲ್ಲ. ಅವನನ್ನು ಕೊಲ್ಲಬೇಕಾದ್ರೆ 8 ದಿವಸ ಒಳಗೆ ಹೇಗೆ ಅಂತ ನಿನ್ನಲ್ಲಿ ರುಕ್ಮಿಣಿಯಲ್ಲಿ ಕೇಳಿದ್ದೇನೆ? ಇಲ್ವಲ್ಲ? ನಾ ಕರೆದು ಹೇಳಿದ್ದೆ ಯಾರಲ್ಲಿ? ಪರಿಹಾರ ನಾನು ಅವಳು ಸೇರಿ ಆಲೋಚಿಸ್ತೇವೆ. ಪರಿಹಾರ ಯೋಚನೆಗೆ ಹೊಳೆಯುವ ತನಕ ಸುಮ್ಮನಿರ್ತೇವೆ. ಎಲ್ಲಾದರೂ ಈ ವಿಷಯದಲ್ಲಿ ನೀನಿನ್ನು ಮುನ್ನಡೆಸಿ ಮನಸ್ಸಿನ ಶಾಂತಿಯನ್ನು, ಮನೆಯ ಶಾಂತಿಯನ್ನು ಹಾಳು ಮಾಡಿದರೆ ಈಗ ಮತ್ತೆ ನನ್ನಲ್ಲಿ ಹೇಳ್ಬೇಕು ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನನಗೆ ಇವತ್ತು ನಿಮ್ಮೊಂದಿಗೆ ಬಹಳ ಸಂತೋಷ. ಅದಕ್ಕೆ ಯಾವಾಗಲೂ ಹೀಗೆ ಹೆಂಡತಿ ಹತ್ರ ಹೀಗೆ ಮಾತಾಡ್ತಾರೆ. ಕಷ್ಟ ಆಗ್ತದ? ಗಂಡ ಹೆಂಡತಿ ಅಂತ ಹೇಳಿದ್ರೆ ಹೇಗಿರ್ಬೇಕು? ಈಗ ನನಗೆ ಮಾತಾಡಿ ಅಭ್ಯಾಸ ಉಂಟೇನೋ? ನೀವು ನಿತ್ಯ ಸಂಭಾಷಿಸುವ ವಿಧಾನದಲ್ಲಿ ಮತ್ತೆ ನಾನು ಇವತ್ತೇ ಜನ್ಮದಲ್ಲಿ ಮೊದಲ ಬಾರಿ ಮಾತಾಡಿ. ಗಂಡ ಹೆಂಡತಿ ಅಂತ ಹೇಳಿದ್ರೆ 96 ಆಗಿರ್ಬೇಕು, 69 ಆಗಬಾರ್ದು. ಗಂಡ 9, ಹೆಂಡತಿ 6 ಆಗಬೇಕು. ಹಾಗಲ್ಲ, ಗಂಡ 9 ದೊಡ್ಡ ಸಂಖ್ಯೆ, 3 ಹೆಚ್ಚಿರ್ಬೇಕು. ಹೆಂಡತಿ ಸ್ವಲ್ಪ ಒಂದು 3ರಷ್ಟು ಕಡಿಮೆ ಇರ್ಬೇಕು. ನೀನು ಯಾವ 9 ಹೇಳ್ತೀಯೋ ಯಾವ 6 ಹೇಳ್ತೀಯೋ ನನಗೊಂದು. ಗಂಡ 6 ಹೆಂಡತಿ 9 ಆದ್ರೆ ಯಾವಾಗಲೂ ದಿವಸ ಬೆಳಿಗ್ಗೆ ಪಾತ್ರೆ ಎಲ್ಲ ಅಂಗಳದಲ್ಲಿ. ಅದು ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ಇಲ್ಲಿ ಇದ್ದರೆ ಇವಳು ತಲೆ ಪೂರ್ತಿ ಹಾಳು ಮಾಡ್ತಾಳೆ. ನೀನು ಅದನ್ನು ಅರ್ಥ ಮಾಡ್ತೀನಿ. ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಹಂಗಿಸಲು ಬೇಡ ನೀನು ಹಂಗಿನೊಳಗಾಗಿ ನಾನು ಹಂಗಿಸಲು ಬೇಡ ನೀನು ಹಂಗಿಗೊಳಗಾಗಿ ನಾನು ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಹಂಗಿಸಬೇಡತ್ತಿಗೆ ಸಣ್ಣತ್ತಿಗೆ ಏನು ಅತ್ತಿಗೆ ಅಲ್ಲ ಮಕರಂದ, ಸಣ್ಣತ್ತಿಗೆ. ಎಂತದೆ ಸಣ್ಣ ಅತ್ತಿಗೆ? ಸಣ್ಣದು ಮತ್ತೆಂತದೆ ಸಣ್ಣ ಅತ್ತಿಗೆ ಅಂತ ಹೇಳಿದ್ರೆ? ಅತ್ತಿಗೆ ಅಂತ ಹೇಳಲಿಕ್ಕೆ ಹೌದು ಅಲ್ವಾ? ಸಣ್ಣ ಅತ್ತಿಗೆ ಅಲ್ವಾ? ನಿನ್ನ ಅತ್ತಿಗೆ ಹೌದು, ಆದ್ರೆ ಈಗ ಬೇರೆ ಯಾರಿಲ್ಲಲ್ಲ ದೊಡ್ಡವರು. ಕಾರಣ ಉಂಟು, ನಾನು ಸಣ್ಣ ಅತ್ತಿಗೆ ಅಂತ ಕರೆಯುವುದಕ್ಕೆ ಕಾರಣ ಉಂಟು. ಏನು? ನನ್ನ ಹಿರಿಯಣ್ಣ ಬಲಭದ್ರ, ಹೌದು, ಕಿರಿಯಣ್ಣ ಕೃಷ್ಣ ದೇವ. ಈಗ ಕಿರಿಯಣ್ಣನ ಹೆಂಡತಿ ನನಗೇನಾಗಬೇಕು? ಏನಾಗಬೇಕು? ಅತ್ತಿಗೆ. ಕಿರಿಯಣ್ಣನ ಹೆಂಡತಿ ಆದ್ರಿಂದ ಸಣ್ಣ ಅತ್ತಿಗೆ ಅಂತ ಹೇಳಿದ್ದು ನಾನು. ಸಣ್ಣಣ್ಣನ ಹೆಂಡತಿ ಸಣ್ಣ ಅತ್ತಿಗೆ, ದೊಡ್ಡಣ್ಣನ ಹೆಂಡತಿ ದೊಡ್ಡ ಅತ್ತಿಗೆ. ಬೇಡಪ್ಪ, ದೊರೆ ಅತ್ತಿಗೆ.
ಆಯ್ತಪ್ಪ. ಈಗ ಸಣ್ಣತ್ತಿಗೆ ಕರಿಬೇಕಾ ದೊಡ್ಡತ್ತಿಗೆ ಕರಿಬೇಕಾ? ಅತ್ತಿಗೆ ನಿಮ್ಮನ್ನು ಸಣ್ಣತ್ತಿಗೆ ಅಂತ ಕರೆಯುವುದು ಮಾತ್ರ ಅಲ್ಲ, ನಿಮ್ಮ ಮನಸ್ಸು ಸಣ್ಣದಾಗಿ ಹೋಯಿತಲ್ಲ ಅತ್ತಿಗೆ. ನೋಡು ಮಕರಂದ, ಅವಳು ಹೇಳಿದ ಹೌದು, ನನ್ನ ಮನಸ್ಸು ಸಣ್ಣದಾಗಿ ಹೋಯ್ತಂತೆ. ನನಗೆ ಏನು ದೊಡ್ಡದಾಗ್ಬೇಕಿತ್ತ ಇವಳಿಗೆ? ಮಕರಂದ ನೀನು ಇಲ್ಲಿ ಬಾ. ಮಾತಿಗೊಂದು ಮುಖ ಅಂತ ಒಂದು ಉಂಟಲ್ಲ ಅಲ್ವಾ? ಹಾಗಾಗಿ ಇವಳ ಮಾತು ಏನು ಬರುತ್ತದೋ ಅದನ್ನೆಲ್ಲವನ್ನು ನಾನು ಕೇಳಿದವಳು. ಬಹುಶಃ ನಾನು ಕೇಳಬೇಕಂತ ಇವಳು ಹೇಳಿದ್ದು ಏನು? ಕದ್ದು ಕೇಳಿಸ್ತೇನೆ, ಗಂಡ ಹೆಂಡತಿ ಮಾತಾಡೋದು ಕದ್ದು ಕೇಳಿಸುವ ಕ್ರಮ ಉಂಟೆ? ಕದ್ದು ಕೇಳಿದ ಇದ್ದು ಕೇಳಿ ಮೆಲ್ಲ ಗುಸು ಮಾತಾಡ್ತಾ ಇದ್ರೆ ಅದು ನಮಗೆ ಕೇಳಿದ್ರೆ ಕದ್ದು ಕೇಳು. ಬೊಬ್ಬೆ ಹಾಕಿದ್ದು ಬೊಬ್ಬೆ ಹಾಕಿ ಹೊಡೆಯುತ್ತಿದ್ದಾರೆ. ಅಯ್ಯೋ ದೇವರೇ, ಬೊಬ್ಬೆ ಹಾಕಿ ಈಗ ಬೊಬ್ಬೆ ಹಾಕ್ತಾ ಇದ್ದಾರೆ. ಶಬ್ದ ಮೆಲ್ಲ ಮಾಡ್ಬೇಕು ಆದ್ರೂ ಅಂತ ಬೊಬ್ಬೆ. ಹೌದಪ್ಪ, ನಿಮಗೆ ಕೇಳ್ಬೇಕು ಅಂತ ಹೇಳಿ ನನಗೆ ಕೇಳ್ಬೇಕಂತ ಹೇಳಿ ಅವಳು ಏರು ಸ್ವರದಲ್ಲಿ ಮಾತಾಡಿದ್ರು. ನೀನ್ ಯಾರ ಪಕ್ಷದಲ್ಲಿ ನಿಂತು ಮಾತಾಡಿದೆ? ನಾನು ಮಧ್ಯದಲ್ಲಿ ಅವರು ಹೇಳಿದ್ರು. ಈಗ ಅವರಿಗೆ ಹೇಳಿದ ವಿಷಯ ಕೇಳಿದೆ, ಅದನ್ನೀಗ ನಿಮಗೆ ಗೊತ್ತಾಗಿದೆ ಅಂತ ಗೊತ್ತು ಮಾಡ್ಬೇಕಲ್ಲ. ಅವಳಿಗೆ ಕೇಳಬೇಕು ಅಂತಲೇ ಮಾತಾಡಿದ್ನ. ಹೌದು, ಒಳ್ಳೇದಾಯ್ತು ಕೇಳಿದ್ದೆ. ಏನೇ ಮಕರಂದ, ಒಂದು ವಿಷಯ ಹೇಳಿ. ಅಡುಗೆ ಮನೆಯಲ್ಲಿ ಇಡಬೇಕಾದಂತಹ ಒಲೆಯನ್ನು ಕೊಂಡೋಗಿ ಮನೆಯ ಒಡತಿಯಾದವಳು ಮನೆಯ ಮೇಲೆ ಹೋಗಿಟ್ರೆ ಏನಾಗುತ್ತದೆ? ಎಂತದಾಗ್ತದೆ? ಬೆಂಕಿ ಬೀಳ್ತದೆ ಮನೆಗೆ ಬೆಂಕಿ ಬೀಳ್ತದೆ, ಸುಟ್ಟು ಹೋಗ್ತದೆ. ಇದು ಇವಳು ಅದೇ ಕೆಲಸ ಮಾಡ್ಲಿಕ್ಕೆ ಈಗ ಹೊರಟದ್ದು. ಹೌದು, ಮನೆ ಸುಡೋದಕ್ಕೆ ಬಂದದ್ದು ಇವಳು, ನಾನಲ್ಲ. ಹಂಗಿಸ್ತಾ ಇದ್ದಾಳೆ ಇವಳು. ಹಂಗಿನ ಮಾತಿಗೆ ಬೀಳ್ಲಿಕ್ಕೆ ನಾನೇನು ಇವಳ ಅನ್ನದ ಬಟ್ಟಲಿಗೆ ಬಿದ್ದಿದ್ದೇನಾ? ಅನ್ನದ ಬಟ್ಟಲಿಗೆ ಬೀಳ್ಲಿಕ್ಕೆ ಇವಳು ನೊಣವ. ವಿಷಯ ಗೊತ್ತುಂಟಮ್ಮ. ಎಂತದ್ದು? ಇವರು ಮೊನ್ನೆ ಬಂದವರು, ನೀವು ಮೊದಲಿಂದೇ ಇಲ್ಲೇ ಇದ್ದವರು. ಹೌದಪ್ಪ. ಮತ್ತೆ ಮನೆಯಲ್ಲೇ ಹುಟ್ಟಿ ಬೆಳೆದ ಹೆಣ್ಣಿಗೆ ಅಧಿಕಾರ ಉಂಟು, ಇವರಿಗೆ ಅದು ಗೊತ್ತುಂಟು. ಅದಕ್ಕಿಂತಲೂ ಮಿಗಿಲಾಗಿ ಒಂದಿಷ್ಟು ತಿಂತಾಳೆ, ಅಷ್ಟು ತಿಂತಾಳೆ ಅಂತ ಹೇಳ್ತಾಳೆ. ಹೌದು, ನಿಮ್ಮ ಶರೀರ ಸ್ವಲ್ಪ ದೊಡ್ಡದು, ಅದಕ್ಕೆ ತಿಂತೀರಿ, ಏನ್ ಮಾಡ್ಲಿಕ್ಕೆ? ಇವಳ ಶರೀರ ಏನು ಸಣ್ಣದುಂಟ? ಎಂತದ್ದು ಅಳತೆ ಮಾಡುದು? ತಿನ್ನುವ ವಿಷಯ ಬಂದದ್ದು ಎಂತದ್ದು? ಇಷ್ಟಿಷ್ಟು ತಿಂತಾಳೆ. ನಾನು ನನ್ನ ಗಂಡನ ಮನೆಯಲ್ಲಿ ಕುಳಿತುಕೊಂಡು ತಿನ್ನುವುದು. ಇವಳಿಗೆ ಅದು ತಿನ್ಲಿಕ್ಕೆ ಆಗುದಿಲ್ಲ. ನನಗೆ ಅಧಿಕಾರ ಉಂಟು. ನಾನು ಅಧಿಕಾರ ಉಂಟು. ನಾನು ಧರ್ಮದಲ್ಲಿ ಗಂಡನ ಅರ್ಧ ಅಲ್ಲಿ ಮತ್ತೆ ಇವಳು ಧರ್ಮಕ್ಕೆ ಸಿಕ್ತದಂತ ತಿನ್ನುವುದು. ಇವಳು ಹಾಗೆ ಧರ್ಮಕ್ಕೆ ಸಿಕ್ತದಂತ ತಿನ್ನುವುದಲ್ಲ ನಾನು. ಮಕರಂದ, ಈಗ ನಾನು ಇಲ್ಲಿಗೆ ಬಂದದ್ದು ಯಾಕೆ ಬೇಕು? ಇವಳು ಕರೆದಂತ ಹೇಳಿ ನಾವಿಲ್ಲಿ ನಿಂತದ್ದ? ನನ್ನ ಅಣ್ಣ ಕರೆದು ಇಲ್ಲಿ ಕೂತುಕೊಳ್ಳಿ ಎನ್ನುವಂತಹ ಒಂದೇ ಒಂದು ಮಾತಿಗೆ ಬೇಕಾಗಿ ಅಣ್ಣನ ಮಾತಿಗೆ ಕಟ್ಟು ಬಿದ್ದು ನಾವಿಲ್ಲಿ ಕೂತವರು. ಇವಳೇನು ಹಂಗಿಸುವಂತಹ ಮಾತುಗಳಿಗೆ ಅಣ್ಣ ನಮ್ಮವ, ಅತ್ತಿಗೆ ನಮ್ಮವಳ. ಅದು ನಿನಗೆ ಗೊತ್ತುಂಟು, ಅವಳಿಗೆ ಗೊತ್ತಿಲ್ಲ. ಇವಳು ಯಾರ ಪ್ರಕರಣ ಮಾತಾಡಿದ್ದು? ಪಾರ್ಥನ ಪ್ರಕರಣವನ್ನು, ಮದುವೆ ಪ್ರಕರಣ. ಮತ್ತೆ ಇವಳು ದೊಡ್ಡ ಗಂಧಾರಿ ಕೆಲಸ ಮಾಡಿದ್ದು. ಮದುವೆಯಲ್ಲಿ ಪದ್ಯ ಇತ್ತಂತೆ, ಇವರು ಹೇಳುದು ಪದ್ಯ ಇತ್ತಂತೆ. ಅದು ಹಾಗಾದ್ರೆ ಅವರು ಹಾಡಿಕೊಂಡು ಹೋಗ್ಲಿಕ್ಕಿತ್ತಂತೆ. ಭಜನೆ ಅಲ್ಲ, ಮತ್ತೆ ಅವರನ್ನಲ್ಲಿ ನೋಡಿ ನಿಮ್ಮ ಅವರು ಗಡ್ಡದವರು ಇದ್ದಾರಲ್ಲ, ಎಂತ ಗಡ್ಡದವರು? ಆವತ್ತು ಗಡ್ಡದಾರಿಯಾಗಿದ್ದು. ಅವರಲ್ಲಿ ಇರುವಾಗ ಅಲ್ಲಿಂದ ನೀವು ಪದ್ಯ ಹೇಳಿಕೊಂಡು ಹೋದದಂತೆ. ನೀವು ಎಂತ ಪದ್ಯ? ಅನ್ಯಾಯಕಾರಿ ಬ್ರಹ್ಮಾಯಿ ಸುಂದರನ ಸನ್ಯಾಸಿ ಮಾಡಬಹುದೇ? ಅದೆಲ್ಲದರದ ಉಪಾಯ ಯಾರದ್ದು? ಇವಳ ಗಂಡನದ್ದೇ. ಇವಳೀಗ ಬಂದು ನಾನೀಗ ಓಲೆ ಭಾಗ್ಯ ಉಳಿಸಿಕೊಡಿ ಅಂತ ಹೇಳುವಾಗ, ಅಯ್ಯೋ ದೇವ್ರೆ, ನಮ್ಮ ಓಲೆ ಭಾಗ್ಯವನ್ನು ಉಳಿಸಿಕೊಡುವುದು ಯಾರು? ಇವಳ ಓಲೆ ಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನವರು ಹೋದ್ರಿ ಅಲ್ಲ. ನಮ್ಮದು 16,008 ಮಂದಿ ಓಲೆ ಭಾಗ್ಯವನ್ನು ಕೊಂಡು ಹೋಗಿ ಯಾವ ಗಾಡಿಯಲ್ಲಿ ಕೊಂಡೋಗಿ ಯಾವ ಹೊಂಡಕ್ಕೆ ಹಾಕಿ ಮುಚ್ಚುವುದು. ಅಲ್ಲ, ಇವಳು ಯಾಕೆ ಅದಕ್ಕೆ ಬೊಬ್ಬೆ ಹೊಡೆಯುವುದು? ಮಕರಂದ, ನಿಮಗೆ ಮದುವೆ ಆಗ್ಬಹುದು ಅಂತೇಳಿ ಅವರು ಬಂದದ್ದಲ್ವಾ? ನಿಮ್ಮ ಅಣ್ಣವನ್ನು ಮದುವೆ ಮಾಡಿದ್ದಲ್ವಾ? ಅಲ್ಲಿಂದ ದೂರದಿಂದ ನೋಡಿಯೇ ಬೊಬ್ಬೆ ಹಾಕಿಕೊಂಡು ಬಂದಿದ್ದಾರಂತೆ. ಬಂದರು ಬಾವ ಬಂದರು. ಹೌದಾ? ಅಷ್ಟು ಅವರು ಒಪ್ಪಿಗೆ ಮಾಡಿಸಿದ. ಅದನ್ನು ಇವರು ಎಷ್ಟು ದೊಡ್ಡ ಸಂಗತಿ ಮಾಡ್ಲಿಕ್ಕೆ ಏನು ಅಭಿನಯ ಏನಿಲ್ಲ ಅದ್ರಲ್ಲಿ, ಹೇಳಿತು ಮಾತ್ರ. ಬಂದರು ಹೌದು ಅಷ್ಟೇ, ಬೇರೆ ಯಾವ ಅಭಿನಯ ಇಲ್ಲ. ಬೇರೆ ಎಲ್ಲಾದ್ರೂ ಮಾಡ್ತಿದ್ದೆ. ಹೌದಾ? ನೀವೀಗ ಮದುವೆ ವಿಷಯ ಬಿಸಿ ಆದದ್ದು. ಹೌದಾ? ಮಕರಂದ, ಎಲ್ಲಿ ಬೇಕಾದ್ರೂ ಹೇಳ್ಬೋದು. ಓಲೆ ಭಾಗ್ಯ ಉಳಿಸಿಕೊಡಿ ಅಂತ ಹೇಳ್ತಾಳೆ. ಹೌದು. ಈಗ ಓಲೆ ಭಾಗ್ಯವನ್ನು ಉಳಿಸಿಕೊಡುವುದು ಯಾರು? ಕೃಷ್ಣ ದೇವರು. ಹೌದಲ್ಲ? ಈಗ ಅವನಲ್ಲಿ ಹೋಗಿ ನಾನು ಬೇಡಿದ್ದೆ, ನನ್ನ ಅಣ್ಣನಲ್ಲಿ ಹೋಗಿ ಬೇಡಿದ್ದೆ. ಈಗ ಇವಳು ಈಗ ಬೊಬ್ಬೆ ಹೊಡಿಬೇಕಿದ್ರೆ ಮೊದಲಾಗಿ ಓಲೆ ಭಾಗ್ಯವನ್ನು ಉಳಿಸಿಕೊಡ್ಬೇಕಿದ್ರೆ ಯಾರು ಜೀವಂತ ಇರಬೇಕು? ಯಾರು? ಕೃಷ್ಣ ದೇವರು ಜೀವಂತವಾಗಿರ್ಬೇಕಲ್ಲ. ಮತ್ತೆ ಅವರು ಜೀವಂತ ಇಲ್ಲದಿದ್ರೆ ನನ್ನ ಓಲೆ ಭಾಗ್ಯವನ್ನು ಉಳಿಸಿಕೊಡ್ಲಿಕ್ಕೆ ಆಗ್ತದೆ? ಅದು ಇವಳಿಗೆ ಯಾಕೆ ತಲೆಗೆ ಹೋಗುದಿಲ್ಲ?